ಇದಕ್ಕೆ ರೀ 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 ಬಾಳೆಕಂಬ ಮರ್ತ್ಬಿಟ್ಟೆ, ಅದೊಂದು ಬರ್ದ್ಬಿಡಿ. ಏಯ್ ಗಿರಿ, ಈಗ ಆಲ್ರೆಡಿ ಲಿಸ್ಟು ನನ್ನ ಅರ್ಧ ಸಂಬಳ ನುಂಗ್ಕೊಂಡ್ಬಿಟ್ಟಿದೆ. ದಡ್ಡ ನಾವು ಪೂಜೆ ಮಾಡ್ತಿರೋದು ಬರೀ ಲಕ್ಷ್ಮೀ ಪೂಜೆ ಅಲ್ಲ, ವರಮಹಾಲಕ್ಷ್ಮಿ ಪೂಜೆ. ನೀನು ಪೂಜೆ ಮಾಡಿದಷ್ಟು ಆ ತಾಯಿ ವರಹ ಎಲ್ಲ ಕೊಡ್ತಾನೆ ಇರ್ತಾಳೆ. ಕೊಡ್ತಾಳೆ ಅವಳು ಕೊಡ್ತಾಳೆ ಅಂತ ನಂಬ್ಕೊಂಡಿದ್ರೆ ನಮ್ಮ ಸಂಬಳ ಎಲ್ಲ ಖಾಲಿ ಆಗುತ್ತೆ. ಆಮೇಲೆ ಸಾಲ ಯಾರು ಕೊಡ್ತಾರೆ? ದೇವರು ಸಾಲ. ಆಹಾ, ದೇವರು ನಿಜವಾಗ್ಲೂ ನಿಮಗೆ ಸಿಕ್ಕಿದ್ರೆ ಆವಾಗ ಗೊತ್ತಾಗತ್ತೆ ಅವನು ಸಾಲ ಕೊಡ್ತಾನೋ ಇಲ್ವೋ ಅಂತ. ಬಿಡಿ, ಅದೆಲ್ಲ ನಿಮ್ಗೆ ಯಾಕೆ, ನಾನು ಹೇಳಿದ್ರು ನೀವು ನಂಬೋದಿಲ್ಲ. ಹೀಗೇನೋ ಬಾಳೆಕಂಬ ತಾನೇ ಬರೀತಿ. 9 ಹೂ ಬೇಕು ಬಾವಾ. ಯಾಕಮ್ಮ, ಒಂದೇ ಹೂವಲ್ಲಿರೋ 9 ದಳನ ದೇವ್ರಿಗೆ ಹಾಕಿದ್ರೆ ದೇವ್ರು ಬೇಡ ಅಂತನ? ಅಷ್ಟೊತ್ತಿಗೆ ದೇವರು ಒಂದೇ ಸಂಬಳದಲ್ಲಿ 9 ಭಾಗ ಮಾಡಿ ಕೊಡ್ತಾನೆ, ಅಡ್ಡಿಲ್ಲ? ಓಹೋ, ಹೋಲ್ಸೇಲ್ ಆಗಿ ಇಡೀ ಫ್ಯಾಮಿಲಿ ಸೇರ್ಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಈ ಮಿಡ್ಲ್ ಕ್ಲಾಸ್ ಅವರು ಲೈಫ್ ಲಾಂಗ್ ಬರೀ ಹೆದರ್ಕೊಂಡೇ ಬದುಕಬೇಕು ಅನ್ಸುತ್ತೆ. ಸ್ವಲ್ಪ ನಕ್ಕಿದ್ರೆ ಸಾಕು, ಏಯ್ ಜಾಸ್ತಿ ನಗ್ಬೇಡ, ನಿನಗೇನೋ ಕಾದಿದೆ ಅಂತ ಹೆದರಿಸ್ತಾರೆ. ಸಂಬಳ ಜಾಸ್ತಿ ಆದರೆ ಅಯ್ಯಯ್ಯೋ ಹೊಸ ಖರ್ಚು ಬರುತ್ತಲ್ಲಪ್ಪ ಅಂತ ಭಯ ಆಗುತ್ತೆ. ಇನ್ನು ಪ್ರಮೋಷನ್ ಸಿಕ್ಕಿದ್ರೆ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ. ಓಹೋ, ಇಷ್ಟೆಲ್ಲ ಒಳ್ಳೇದಾಗ್ತಾ ಇದೆ, ಮುಂದೆ ಮಾರಿ ಹಬ್ಬನೇ ಕಾದಿದೆಯೇನೋ ಅಂತ ಭಯ ಆಗ್ತಾ ಇರುತ್ತೆ. ಕಡೆಗೆ ದೇವ್ರ ಪೂಜೆ ಮಾಡಕ್ ಬಂದಾಗ್ಲೂ ಈ ಟೈಪಲ್ಲಿ ಭಯ, ಖರ್ಚಿನ ಭಯ. ರೀ, ಒಂದ್ ಮಾತಿಗೆ ಎಷ್ಟ್ರಿ ಮಾತಾಡ್ತೀರಾ? ಬರ್ಕೊಳ್ರಿ ಸುಮ್ಮನೆ. ಆಯ್ತಾಯ್ತು, 9 ದಳದ ಹೂ. ರೀ 9 ದಳದ್ದಲ್ಲ, 9 ಥರದ್ದು. ಓಕೆ 9 ಟೈಪ್ಸ್ ಆಫ್ ಹೂವ. 9 ಬಗೆಯ ಹಣ್ಣುಗಳು, 9 ಬಗೆಯ ಸಿಹಿ ಪದಾರ್ಥಗಳು. ಆಮೇಲೆ 9 ಗಂಟೆ ಆಯ್ತು, ಊಟಕ್ಕೆ ಹೋಗೋಣ ಬಮ್ಮ. ನಡೀರಿ ಮಾವ. ಈ ಹಬ್ಬಗಳನ್ನ ಯಾಕೆ ಮಾಡಿದೆ ಭಗವಂತ? ಹಬ್ಬಗಳನ್ನ ಮಾಡಿದ್ದು ನಾವಲ್ಲ ಶಿವಪ್ರಸಾದ್, ಹಬ್ಬಗಳನ್ನ ಮಾಡಿದ್ದು ನೀವುಗಳು. ಭಗವಂತ ಮಾಡು, ಯಾರು ಬೇಡ ಅಂದ್ರು. ವೀಕ್ ಡೇಸಲ್ಲಿ ಮಾಡು, ರಜಾ ಆದರೂ ಸಿಗುತ್ತೆ. ಮಂತ್ ಎಂಡಲ್ಲಿ ಮಾಡಿದ್ರೆ ಹೇಗೆ? ಇರೋ ರಜದಲ್ಲಿ ಕೆಲಸ ಮಾಡಿದ್ರು ಹಬ್ಬದ ಸಾಲನ ತೀರ್ಸಕ್ಕಾಗಲ್ಲ. ಅಲ್ಲ, ಫಸ್ಟ್ ಆಫ್ ಆಲ್ ಈ ಹಬ್ಬದಿಂದ ನಮ್ಗೆ ಏನು ಸಿಗುತ್ತೆ ಖರ್ಚು ಬಿಟ್ರೆ? ಏನು ಕೇಳಿದ್ರೆ ಇದು ನಗ್ತಿಯಪ್ಪ ನೀನು. ಹೋಲಿ ಬಿಡು, ನಮಗೇನೋ ಹಬ್ಬಗಳಿದೆ, ನಿಮಗೂ ಹಬ್ಬಗಳಿದೆಯಾ? ನೀವು ಖುಷಿಯಾಗಿದ್ರೆ, ನೆಮ್ಮದಿ ಆಗಿದ್ರೆ ಅದೇ ನಮಗೆ ಹಬ್ಬ. ನಾವು ಪ್ರತಿದಿನ ಹಬ್ಬ ಮಾಡ್ತೀವಿ. ಓ, ಹಾಗಾದ್ರೆ ದೇವತೆಗಳೆಲ್ಲ ಖುಷಿಯಾಗಿರ್ಬೇಕು. ಖುಷಿಯಾಗಿರೋರ್ನೇ ದೇವತೆಗಳು ಅನ್ನೋದು ಶಿವಪ್ರಸಾದ್. ಆಹಾ, ಎಂಥ ಸಂಭಾಷಣೆ ಭಗವಂತ. ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ವಿಶೇಷತೆ ಇದ್ದೇ ಇರುತ್ತೆ ಶಿವಪ್ರಸಾದ್. ಹಬ್ಬದ ಹಿನ್ನೆಲೆಯೇ ಒಟ್ಟಾಗಿ ಸೇರೋದು, ಕೂಡೋದು, ಸಂಭ್ರಮಿಸೋದು. ಆದ್ರೆ ನೀವುಗಳು ಅದ್ದೂರಿ ಆಡಂಬರ ಅಂತ ಹೇಳಿ ಇನ್ನೂ ಕ್ಲಿಷ್ಟಕರ ಮಾಡ್ಕೊಳ್ತೀರ. ಯಾವುದೇ ಸಮಸ್ಯೆ ಬಂದಾಗ ಒಗ್ಗಟ್ಟಾಗಿ ಸೇರಿ ಅದನ್ನ ಎದುರಿಸಿ ನಕ್ರೆ ಅದೇ ಹಬ್ಬ ಶಿವಪ್ರಸಾದ್. ವಿನಾಯಕ ಚತುರ್ಥಿ ದಿವಸ ಗಣೇಶನ ಕೂರಿಸೋ ಮುಖ್ಯ ಉದ್ದೇಶವೇ ಸಂಘಟನೆ ಶಿವಪ್ರಸಾದ್. ಅದರಿಂದ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಿ ಜಯಗಳಿಸಿದ್ದು ಇತಿಹಾಸ. ಕರೆಕ್ಟಾಗಿ ಹೇಳಿದೆ ಭಗವಂತ. ಅದೇನೇ ಇರಲಿ, ದೇವ್ರನ್ನ ಕೂರಿಸಿ ಆ ದೇವಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಕಡೆಗೆ ಆರತಿ ಮಾಡಬೇಕಾದ್ರೆ ಆಕೆ ಮುಖಾನ ನೋಡಿದಾಗ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ₹1,00,00,000 ಸಿಕ್ಕದಷ್ಟು ಸಂತೋಷ ಆಗುತ್ತೆ. ಹಾಗಿದ್ರೆ ನಿನಗೆ ಹಬ್ಬದಿಂದ ಕೋಟಿಗಿಂತಲೂ ಮಿಗಿಲಾದಲು ಸಿಕ್ತು ಅಂತ ನಂಬ್ತೀಯಲ್ಲ? ನನ್ನ ಸ್ನೇಹಿತ ಕೋಟ್ಯಾಧಿಪತಿ ಅಂತ ನಾನು ಹೆಮ್ಮೆ ಪಡ್ತೀನಿ. ಈ ಹೆಮ್ಮೆ ಪಡೋದನ್ನ ನನಗೆ ಕೋಟಿ ಕೊಟ್ಬಿಟ್ಟು ಪಟ್ಟಿದ್ದಿದ್ರೆ ನನಗೂ ತುಂಬ ಹೆಮ್ಮೆ ಆಗ್ತಾ ಇತ್ತು. ಕೊಡ್ತೀಯಾ ಭಗವಂತ? ಭಗವಂತ, ಗೊತ್ತು, ದುಡ್ಡಿನ ವಿಷಯ ಎತ್ತಿದ್ರೆ ಸಾಕು, ಅಣ್ಣ ಮಾಯ. ಏನು ಮಾಡೋಕ್ಕಾಗುತ್ತೆ? ಇರಲಿ, ಇಲ್ಲದೆ ಇರಲಿ, ಹಬ್ಬ ಮಾಡಲೇಬೇಕಲ್ವಾ?
ಗುಡ್ ಜೋಕ್ಗಳು ಹೇಳಿದ ಒಂದೇ ಜೋಕು. ಶಿವಪ್ನೆ ನಿಮ್ಮ ಮನೆಗಳು ಬಂತು ನಾನು ಬರಲೇ. ಆಹಾ ಬಾಬು, ನೀನು ಹೆಂಡತಿಗಳು ಅಂತ ಹೇಳಿದಾಗ ನನಗೆ ಖುಷಿ ಆಗಿರ್ಲಿಲ್ಲ, ಆದ್ರೆ ಮನೆಗಳು ಅಂತ ಹೇಳಿದ್ದಕ್ಕೆ ನನ್ನ ಹಾರ್ಟ್ ಒಳಗೆ ಕೈ ಹಾಕಿ ಕಚಗುಳಿ ಇಟ್ಟಷ್ಟೇ ಖುಷಿ ಆಗೋಯ್ತು. ನಿನ್ನ ಹಾರೈಕೆ ಅಂತೆ ಆದಷ್ಟು ಬೇಗ ನನಗೆ ಮನೆಗಳು ಸಿಗಲಿ. ಮೊದಲು ಈರ ಮನೆಗಳಿಗೆ ಏಮೆ ಕಟ್ಟಪ್ನೆ. ಈ ಮಿಡಲ್ ಕ್ಲಾಸ್ನವ್ರ ಸಂತೋಷಕ್ಕೆ ಎಕ್ಸ್ಪೈರಿ ಡೇಟ್ ಇದೆ ಅನ್ಸುತ್ತೆ. ನೀನು ಮನೆಗಳು ಅಂದಾಗ ಚಂದ್ರಯಾನದಲ್ಲಿದ್ದ ನನ್ನ ಖುಷಿ EMIಗಳು ಅಂತ ಹೇಳಿದ ತಕ್ಷಣ ಒಂದೇ ಸರಿ ಪಾತಾಳಕ್ಕೆ ಬಂದ್ಬಿಡ್ತು. ಎನಿವೇಸ್, ಇವತ್ತು ನೀನು ಫೋನ್ ಪೇ ಮಾಡಿರಲಿಲ್ಲ ಅಂದಿದ್ರೆ ನಾನು ಈ ಪೂಜಾ ಸಾಮಗ್ರಿಗಳನ್ನ ತರಕ್ ಆಗ್ತಾ ಇರಲಿಲ್ಲ. ಅಮೌಂಟ್ನ ಲೇಟಾಗಿ ಕೊಟ್ಟರು ಥ್ಯಾಂಕ್ಸ್ನ ಇಮ್ಮಿಡಿಯೇಟಾಗಿ ಹೇಳ್ತೀನಿ. ಥ್ಯಾಂಕ್ಸ್. ಅಯ್ಯೋ ನೀನು ಥ್ಯಾಂಕ್ಸ್ಗಳು ಯಾವನು ಬೇಕಪ್ಪ. ಮೊದಲು ಒಂದು ದುಡ್ಡುಗಳನ್ನ ಮಡ್ಗೋ ಅಂತ ಅಂತೀನಿ ಅನ್ಕಂಡ. ಅನ್ನಲ್ಲ ಜೋಕ್ಗಳು ಮಾಡಿದೆ ಜೋಕ್ಗಳು. ಶಿವಪ್ನೆ, ಫ್ಯಾಮಿಲಿ ಕಷ್ಟಗಳು ಏನು ಅಂತ ನನಗೂ ಗೊತ್ತಪ್ಪ. ನನ್ಕಾದ್ರವ ಬರೀ ಹೆಂಡ್ತಿಗಳು, ಆದರೆ ನಿನ್ಕ ಹೆಂಡ್ತಿಗಳು, ಅಪ್ಪುಗಳು, ಮಕ್ಳುಗಳು, ದೊಡ್ಡ ಫ್ಯಾಮಿಲಿಗಳಪ್ಪ ನಿಮ್ದು. ಫ್ಯಾಮಿಲಿಗಳು ಅಂತ ಹೇಳ್ಬೇಡಪ್ಪ, ಒಂದೇ ಫ್ಯಾಮಿಲಿ. ಆ ಒಂದು ಫ್ಯಾಮಿಲಿಗೆ ಏನೇನು ಬೇಕು ಅದನ್ನೆಲ್ಲ ಒಂದಿಸಿ ಬರೆಯಕ್ ಆಗ್ತಾ ಇಲ್ಲ ಅಂತ ನಾನೇ ತಿನ್ಕಾಡ್ತಾ ಇದ್ದೀನಿ. ನೀನ್ ಬೇರೆ. ಎಲ್ಲ ದಿನಗಳು ಒಂದೇ ಥರ ಇರಲ್ಲ ಅಪ್ನೆ. ನಾವು ಚಿಕ್ಕ ವಯಸ್ಸುಗಳು ಇದ್ದಾಗ ಹಬ್ಬಗಳನ್ನ ಹೆಂಗ್ ಮಾಡ್ತಿದ್ವು ಅಂತ ಇನ್ನೂ ಮರ್ತಿಲ್ಲಪ್ಪ. ಮನೆಗಳಲ್ಲಿ ಅಪ್ಪಗಳ ಹತ್ರ ಕಾಸುಗಳು ಇರ್ತಿರ್ಲಿಲ್ಲ, ಅಮ್ಮಗಳ ಹತ್ರನೂ ಕಾಸುಗಳು ಇರ್ತಿರ್ಲಿಲ್ಲ. ನಮ್ಮ ಅಪ್ಪಗಳಿಗೂ ಅಮ್ಮಗಳಿಗೂ ಜಗಳಗಳು. ನಾವು ಮಕ್ಳುಗಳು ಏನು ಮಾಡಬೇಕು, ಎದುರ್ಕೊಬಿಟ್ಟು ಬಾಗಿಲುಗಳಿಗೆ ಹಾಕಿರೋ ಕಟನ್ಗಳ ಹಿಂದ್ಗಡೆ ಔಸ್ಕೊಬಿಡವು. ಅಲ್ಲಿಂದ ಮಕ್ಕಳು ಮಾತ್ರ ಆಚೆ ಹಾಕ್ಬಿಟ್ಟು ಕಣ್ಣುಗಳನ್ನ ಪಿಳಿ ಅಂತ ಬಿಟ್ಬಿಟ್ಟು ಜಗಳಗಳನ್ನ ನೋಡ್ತಾ ನಿಂತಿರೋವು. ತಲೆಗಳಿಗೆ ಇಷ್ಟೇ ಎಣ್ಣೆ, ತಲೆಗಳು ಒಂದೊಂದೇ ಒಬ್ಬಟ್ಟುಗಳು. ಆದರೆ ಅವಾಗ ಹಬ್ಬಗಳು ಅಂತ ಖುಷಿಯಿಂದ ಹೇಳ್ಕೊತಾ ಇದ್ದಪ್ಪ. ಆದರೆ ಇವಾಗ ಆ ಖುಷಿಗಳಿಲ್ಲಪ್ಪ. ನಿಜ ಬಾಬು, ಆಗ ಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ನಮಗೆ ಸ್ಟೇಟಸ್ ಇರಲಿಲ್ಲ. ಈಗ ಸ್ಟೇಟಸ್ಗೆ ಹಾಕಕ್ಕೆ ಅಂತಾನೆ ಲಕ್ಷ್ಮಿ ಹಬ್ಬ ಮಾಡ್ತಾರೆ. ದೇವರಿಗೆ ಏನೇನು ಒಡವೆ ಹಾಕಿದ್ದಾರೆ, ದೇವ್ರ ಮುಂದೆ ಏನೇನು ಇಟ್ಟಿದ್ದಾರೆ ಅನ್ನೋದ್ರ ಮೇಲೆ ದೇವರಿಗೂ ಸ್ಟೇಟಸ್ ಕೊಟ್ಟಿದ್ದಾರೆ. ಆದರೆ ಹುಡುಗರ ವಿಚಾರದಲ್ಲಿ ಹಾಗಾಗಿಲ್ಲ. ಅದೇ ಏರಿಯಾ, ಅದೇ ಖಾಲಿ ಸೈಟು, ಅದೇ ಪೆಂಡಾಲು, ಅದೇ ಗಣೇಶ, ಅದೇ ಸ್ಪೀಕರು, ಅದೇ ಚಂದ ಎತ್ತೋದೆ. ಚೇಂಜ್ ಆಗಿರೋದು ಹುಡುಗರ ಏಜು, ಹಾಡೋ ಸ್ಟೇಜು. ಅಫ್ಕೋರ್ಸ್ ಅದು ಚೇಂಜ್ ಆಗಲೇಬೇಕು. ಚಡ್ಡಿಗಳು ಮಾರ್ತಾ ಭಾಷಣಗಳು ಮಾತ್ರ ಬೇಗ ಕಲ್ತ್ಬಿಟ್ಟಿದೆ ಅಪ್ಪನೆ. ನನ್ನ ಟೈಮ್ಗಳಾಯ್ತು, ಹಿಡ್ಕ ಸಮಯಗಳ. ನಾನು ಬರ್ತೀನಿ. ಬಾಯ್ಗಳು. ಬಾಯ್. ಮಳೆಗಾಲ, ಶ್ರಾವಣದಲ್ಲಿ ಬರೋ ಹಬ್ಬಕ್ಕೆ ಬಾಳೆ ಕಂಬಕ್ಕಾಗೋ ಖರ್ಚು, ಆ ಖರ್ಚಿಗೆ ಮಾಡೋ ಸಾಲ, ಆ ಸಾಲಕ್ಕೆ ಫೋನ್ ಪೇ ಮಾಡಿರೋ ರಾಸ್ಕಲ್ ಬಾಬು, ಇವೆಲ್ಲ ನನ್ನ ತಲೆಯಲ್ಲಿ ಸೇರ್ಕೊಂಡು ವಾಸಿ ಮನೆ ಮಾಡೋಕ್ಕಾಗದಿರೋ ಗಾಯ ಆಗಿದೆ. ಪರ ತೆಲ್ಲಿ ಕೆರ್ಕೊಳ್ಳಿ ಅಂತ ಗೊತ್ತಾಗ್ತಾ ಇಲ್ವೇ? ಅಯ್ಯೋ ಸೋಪ ಅಮ್ಮ, ಇಲ್ಲಿದೆ ಸೋಪ ಎಲ್ಲೋಯ್ತು? ಶಿವರೇ, ಅಲ್ಲಿ ಕಾಣಿ ಬರ್ರೆ, ಅಲ್ಲೇ ಇತ್ತು. ಅಲ್ಲಿದೆ ಅಂತ ನನಗೂ ಕಾಣಿಸುತ್ತೆ. ನನಗೆ 2 ಅಲ್ಲ 4 ಕಣ್ಣಿದೆ. ಆದ್ರೆ ಇಲ್ಲಿರೋ ಸೋಫಾ ಅಲ್ಲಿಗೆ ಹೆಂಗೆ ಹೋಯ್ತು ಅಂತ ಕೇಳ್ತಾ ಇರೋದು. ಅದಕ್ಕೂ ಕಾಲಿತ್ತು. ಓ ರೀ, ದೇವ್ರಲ್ಲಿ ಕೂರ್ಬೇಕು ಅಂದ್ರೆ ನೀವಲ್ಲಿ ಕೂರ್ಬೇಕು. ಅಂದ್ರೆ ನಾಳೆ ವರಮಹಾಲಕ್ಷ್ಮಿ ಪೂಜೆ ಅಲ್ವಾ, ದೇವ್ರ ಮೇಲೆ ಪೂಜೆ ಮಾಡೋಕ್ಕಾಗತ್ತಾ? ಹಾಲಲ್ಲಿ ಮಾಡೋದು ಎಲ್ಲರೂ ನೋಡ್ಲಿ ಅಂತ ತಾನೆ. ಗಿರಿ, ಪೂಜೆನ ಎಲ್ಲರೂ ನೋಡ್ಲಿ ಅಂತ ಯಾರಾದರೂ ಮಾಡ್ತಾರಾ? ಇನ್ನೊಬ್ಬರನ್ನ ಮೆಚ್ಚೋದ್ರಲ್ಲೇ ನಾವು ಸೋಲೋದು. ದೇವರು ನಮ್ಮ ಒಳಗಡೆ ಇದ್ದಾನೆ ಗಿರಿ, ಇಲ್ಲೇ ಅವನ್ನ ಮೆಚ್ಚಿಸ್ಬೇಕು. ಹಾಗಂತ ಮನ್ಸಲ್ಲೇ ಪೂಜೆ ಮಾಡೋಕ್ಕಾಗುತ್ತಾ ಬಾವ? ಲಕ್ಷ್ಮೀ ಪೂಜೆ ಅಂದರೆ ಹೂವು ಹಣ್ಣು ಕಾಯಿ ಮಾತ್ರ ಅಲ್ಲ, ಹಣ ಒಡವೆ ಎಲ್ಲ ಇಟ್ಟು ಗ್ರ್ಯಾಂಡಾಗಿ ಮಾಡಬೇಕು. ನೀವು ಸುಮ್ಮನೆ ಇರಿ. ಅಯ್ಯೋ, ಕಟ್ಕೊಂಡು ಹೆಂಡತಿ ಕುತ್ತಿಗೆಗೆ ಹಾಕೋಕ್ಕೆ ಈ ತಾಳಿ ಸರ ಬಿಟ್ಟರೆ ಬೇರೆ ಸರ ಇಲ್ಲ. ಇನ್ನು ದೇವರಿಗೆ ಒಡವೆಗಳ ಆ ಯೋಗ ನಮಗೆ ಇಲ್ಲಿಂದ ಬರಬೇಕು ಅಲ್ವೇನ್ರಿ? ಗಿರಿ, ಒಂದೇ ಸರಿ ಎವರೆಸ್ಟ್ನ ಹತ್ತಕ್ಕಾಗಲ್ಲ. ರೆಸ್ಟ್ ತಗೊಂಡು ಹಂತವಾಗಿ ಹತ್ತಬೇಕು. ಈಗ ಮನೆ ಆಗಿದೆ, ಒಡವೆನೂ ಆದಷ್ಟು ಬೇಗ ಆಗುತ್ತೆ. ಡೋಂಟ್ ವರಿ. ಶಿವಪ್ನೆ, ಒಡವೆ ಕೊಡ್ಸಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಗಂಡನ್ನೇ ಹೆಸರಿಡಿದು ಕರೆಯೋಕೆ ಎಷ್ಟು ಧೈರ್ಯ ನಿಂಗೆ? ಧೈರ್ಯ ನನ್ಕ. ಏ ಬಾಬು ಅಲ್ಲಪ್ನೆ, ಎಂ ಬಾಬು. ಮಲ್ಲೇಶ್ವರಂ ಬಾಬು. ಮಲ್ಲೇಶ್ವರಂ ಅಲ್ಲ, ಮಾಲೂರು. ಆ ಬಾಬೆ. ಆಹಾ, ಫೋನ್ ಪೇ ಮಾಡಿದ ಅಮೌಂಟ್ನ ಕೇಳಕ್ಕೆ ಇಷ್ಟು ಬೇಗ ಬಂದ್ಬಿಟ್ನಾ? ಹೆದರ್ಕಬೇಡಪ್ಪ, ದುಡ್ಡುಗಳ ಕೇಳಕ್ಕೆ ಬರಲಿಲ್ಲ. ಅದೇ ಕಡೆ ಆರಾಮ? ಮೇಡಮ್ ಕಡೆ ನಮಸ್ಕಾರಗಳು. ಓ ಸರ್, ಆರಾಮ್ಗಳ? ಫುಲ್ ಆರಾಮ. ಪೊಲೀಸ್ಗಳಾಗಿ ಇದ್ಕೊಂಡು ಫುಲ್ ಆರಾಮು ಅಂತ ಹೇಳ್ತಾರೆ ನೋಡಪ್ಪ, ಫನ್ನಿ ಫೆಲೋ. ಅದು ಬಿಡಿ ಶಿವಪ್ನೆ, ನಾನು ಯಾಕೆ ಬಂದೆ ಅಂತಂದರೆ, ಇದು ನನ್ನ ಹೆಂಡತಿಗಳದು ನೆಕ್ಲೆಸ್ಗಳಲ್ಲಪ್ಪ, ಒಂದೇ ನೆಕ್ಲೆಸ್ಗಳು. ಅದು ಈ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬಗಳಲ್ಲಿ
ಪೂಜೆ ಪುನಸ್ಕಾರಗಳಲ್ಲಿ ನೆಕ್ಲೆಸ್ಗಳಿಲ್ಲ ಒಡವೆಗಳಿಲ್ಲ ಅಂತ ಹೆಣ್ಮಕ್ಳುಗಳು ನೊಂದ್ಕೊಂಡಿರ್ತಾರೆ. ಅದು ನಮಗೂ ಗೊತ್ತಪ್ಪ. ಹಂಗೆ ಈ ಸತಿ ನಮ್ಮ ಮನೆಗಳಲ್ಲಿ ಹಬ್ಬಗಳು ಮಾಡ್ತಾ ಇಲ್ಲ, ಅಂದರೆ ನಮ್ಮ ಅತ್ತೆ ಮನೆಗಳಲ್ಲಿ ಒಟ್ಟಿಗೆ ಸೆಲೆಬ್ರೇಟ್ಗಳು ಮಾಡ್ತಾ ಇದ್ದೀವಿ. ಅದಕ್ಕೆ ಇದು ನಿಮ್ಗಾದ್ರೂ ಯೂಸ್ಗಳಾಗಲಿ ಅಂತ ತಂದಿದ್ದೀನಿ. ಅತಿಗಳೇ ಇಳ್ಕೊಳ್ಳಿ ನೀವು ಪೂಜೆಗಳಾದ್ಮೇಲೆ ಕೊಡಿ. ಇಷ್ಟು ದೊಡ್ಡ ನೆಕ್ಲೆಸ್ಸಾ? ಬಾಬುಗಳೇ ಇವೆಲ್ಲ ಯಾಕೆ? ಅತಿಗಳೇ ನೀವು ಬೇಡ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತ ಮುಂಚೆನೇ ಪ್ಲ್ಯಾನ್ಗಳು ಮಾಡ್ಕೊಂಡು ಬಂದಿದ್ದೀನಿ. ಅತಿಗಳೇ ನೀವು ಬೇಡ ಅಂತ ಹೇಳಿಬಿಟ್ರೆ ನನ್ನ ಮನಸ್ಸುಗಳಿಗೆ ತುಂಬ ನೋವುಗಳಾಗ್ಬಿಡುತ್ತೆ. ಇದೇ ಪ್ಲ್ಯಾನ್ಗಳು. ನೋಡಿ ಅತಿಗಳೇ, ಈ ಒಡವೆಗಳು ಸದ್ಯಕ್ಕೆ ನನಗಂತೂ ಯೂಸ್ಗಳಿಲ್ಲ, ನಿಮ್ಗಾದ್ರೂ ಯೂಸ್ಗಳಾಗುತ್ತೆ, ಇಟ್ಕೊಂಡು ಆಮೇಲೆ ಕೊಡಿ. ಯಾರು ಗೊತ್ತು, ಮುಂದಿನ ವರ್ಷ ನಿಮ್ಮ ಸ್ವಂತ ಒಡವೆಗಳನ್ನೇ ದೇವ್ರುಗಳಿಗೆ ಹಾಕೋ ಅಂತ ವರನ ದೇವರೇ ಕೊಟ್ಟರು ಕೊಡ್ಬೋದಲ್ಲ. ಅಕ್ಕ ನೀನು ಇಸ್ಕೋತಿ ಅಂತ ಗೊತ್ತಿದ್ರೆ ನಾನೇ ತಗೊಂಬಂದು ಕೊಡ್ತಾ ಇದ್ದೆ. ಅಯ್ಯೋ ಗೌರಿ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಪೂಜೆ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ. ಈಗ ನೋಡಿದ್ರೆ ಬಾಬು ತಂದುಬಿಟ್ಟಿದ್ದಾನೆ, ಇಸ್ಕೊಳ್ಳಿಲ್ಲ ಅಂದರೆ ಬೇಜಾರು ಮಾಡ್ಕೋತಾನೆ. ಗಿರಿ ಅಬ್ಬಾ, ಇವಾಗ ನನಗೆ ಸಮಾಧಾನಗಳಾಯಿತು. ಶಿವಪ್ಪನೇ, ನಮ್ಮ ಅತ್ತೆ ಮನೆಗಳಿಗೆ ಟೈಮ್ಗಳಾಗ್ಬಿಡ್ತವೆ. ನಾನು ಬರ್ತೀನಪ್ಪ. ಅತಿಗಳೇ ಬರ್ತೀನಿ ಮೇಡಮ್, ಬರ್ತೀನಿ. ಆರಾಮ್ ಸಾಹೇಬ್ರೆ ಬರ್ತೀವಿ. ಅಪ್ಪ, ಅದು ಹೇಗೋ ಆ ಭಗವಂತ ನನ್ನ ಮಾತು ಕೇಳಿಸ್ಕೊಂಡು ವರ ಕೊಟ್ಬಿಡ್ತಾನೆ. ಪೂಜೆಗೂ ಮುಂಚೆನೇ ವರ ಕೊಟ್ಟಿದ್ದಾನೆ, ಇನ್ನು ಪೂಜೆ ಆದಮೇಲೆ ಹಬ್ಬನೇ. ನಾಳೆ ಟಿವಿಯವ್ರು ಬಂದು ನಮ್ಮ ಮನೆಯಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹೋಗಬೇಕು. ಹಾಗೆ ರೆಡಿ ಮಾಡೋಣ ಲಕ್ಷ್ಮಿನ. ಸರಿ ಅಕ್ಕ. ಶ್ರೀಮತಿ ಗಿರಿಯವರೇ, ನೀವು ಹಬ್ಬನ ಜೋರಾಗಿ ಮಾಡ್ತೀರಾ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ನೀವು ನಿಮ್ಮ ಯಜಮಾನರಿಗೆ ಊಟ ಹಾಕಿಲ್ಲ ಅಂತ ನಿಮಗೆ ನೆನಪಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹಾಕ್ತೀನಿ. ಧನ್ಯವಾದಗಳು. ಅಮ್ಮ, ಒಂದೇ ಒಂದು ರವೆ ಉಂಡೆ ಕಣಮ್ಮ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಒಂದೇ ಒಂದು. ಸುಮ್ಮನೆ ನಿಂತ್ಕೊಳ್ಳೋ. ಅಕ್ಕ ಪಾಪ ಆಗ್ಲಿಂದ ಕೇಳ್ತಿದ್ದಾನೆ, ಒಂದಲ್ವಾ ಕೊಟ್ಟು ಕಳ್ಸು. ಗೌರಿ, ಇವನ್ ಮಾತಿಗೆ ಮರಳಾಗ್ಬೇಡ ನೀನು. ಯಾರ ಹತ್ರ ಎಷ್ಟು ನಾಟಕ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ಇವನಿಗೆ. ನೋಡೋ, ಪೂಜೆ ಮುಗಿಯೋವರೆಗೂ ಕೊಡಲ್ಲ. ಹೋಗು. ಅಮ್ಮ, ನಾನು ದೇವ್ರ ಸಮಾನನೇ ಅಲ್ವಾ? ಪ್ಲೀಸ್ ಒಂದೇ ಒಂದು ರವೆ ಉಂಡೆ ಕೊಡಮ್ಮ. ನೀನೀಗ ಸುಮ್ಮನೆ ಹೋಗ್ಲಿಲ್ಲ ಅಂದರೆ ಒಂದು ಕೊಟ್ಟು ಕಳಿಸ್ತೀನಿ. ಪ್ರಾಣಿ, ಇವನ್ನ ಕರ್ಕೊಂಡು ಹೋಗಿ ಆಚೆ ನಡಿಯೋ. ಸ್ಕಂದ ಬಾ, ರವೆ ಉಂಡೆ. ಶಿವು, ಲೇ ಶಿವು, ಯಾಕೋ ಏನಾಯ್ತು? ಶಿವರೇ, ಎಂತಾಯ್ತು ಮರ್ರೆ? ಇದಕ್ಕಿದ್ದಂಗೆ ಎಂತಕ್ಕೆ ಮಾಡ್ತಿದ್ರಿ? ರೀ, ಏನಾಯ್ತು ರೀ? ಏನಾದರೂ ಪ್ರಾಬ್ಲಮ್ಮಾ? ಬಾವಾ, ದುಡ್ಡಿಂದ ಏನಾದ್ರು ಸಮಸ್ಯೆನಾ? ರೀ, ನಿಮಗೆ ಕೇಳಕ್ಕಾಗಲ್ವಾ? ಅಯ್ಯೋ ಮರತಿ, ಎಂತಾರು ಹೇಳ್ರಲ್ಲ ಕೇಂಬುಕೆ. ಏನಾಯ್ತು ಅಂತ ಹೇಳು. ಏನಾಯ್ತು? ಅಮ್ಮ ನೆನಪಾದ್ಲು, ಅದಕ್ಕೆ. ಸ್ಕಂದ ಅವ್ರ ಅಮ್ಮನ ಹತ್ರ ತಿಂಡಿ ಕೊಡು ತಿಂಡಿ ಕೊಡು, ನಾನು ದೇವ್ರಿದ್ದಂಗೆ ಅಂತ ಹೇಳ್ತಿದ್ನಲ್ಲ, ನಾನು ಹಾಗೆ ಅಲ್ವಾ ಅಮ್ಮನ ಪೀಡಿಸ್ತಾ ಇದ್ದಿದ್ದು. ಅದ್ ನೆನಪಾಗಿ ಅವಳು ಬಂದ್ಬಿಡ್ತು. ರೀ, ಅತ್ತೆ ತುಂಬ ನೆನಪಾಗ್ತಿದಾರಾ? ಹೌದು ಗಿರಿ, ಅಮ್ಮ ಇದ್ದಿದ್ರೆ ನಾನು ಅಳಕ್ಕೆ ಬಿಡ್ತಾ ಇರಲಿಲ್ಲ. ಒಂದು ವೇಳೆ ಹತ್ತಿದ್ರು ತನ್ನ ಸರಗಲ್ಲಿ ನನ್ನ ಕಣ್ಣೀರು ಒರೆಸಿರೋಳು. ಅವಳು ಹಸುವಾಗ್ತಿದ್ಯಾಕಂದ ಅಂತ ಅವಳೆ ಕೈ ತುತ್ತು ಮಾಡಿ ತಿನ್ಸಿರೋಳು. ಆದ್ರೆ ಅಮ್ಮ ಇಲ್ಲ, ಅಮ್ಮ ಇಲ್ಲ. ಲೇ 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 ಲೇ, ಅಮ್ಮ ಬೇಕು ಅನ್ನೋ ಹಠ ಮಾಡೋ ವಯಸ್ಸೇನೋ ನಿಂದು? ಲೇ ನನ್ನ ಸೊಸೆ, ನಿನಗೆ ಉಪಚಾರದಲ್ಲಿ ಏನು ಕಮ್ಮಿ ಮಾಡಿದಳು? ಕಾರ್ಯೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಭೋಜ್ಯಶು ಮಾತಾ ಅಂತ ಆ ತಾಯಿ ಕೊಡೋ ಪ್ರೀತಿಯೆಲ್ಲ ನಿನಗೆ ಕೊಟ್ಟಿದ್ದಾಳಲ್ಲೂ. ಮತ್ತ್ಯಾಕೆ ಅಳ್ತೀಯೋ? ನೋಡೋ, ನಾನು ಸಹಿತ ನಿಮ್ಮಮ್ಮನ ತುಂಬ ಹಚ್ಕೊಂಡ್ಬಿಟ್ಟಿದ್ದೆ ಕಣಪ್ಪ.
ಜೋರೆ ಹಬ್ಬದ ದಿನ ಹಿಂಗೆಲ್ಲ ಮರ್ಕಬೇಡಿ ಮರ್ರೆ, ನಮಗೆಲ್ಲ ಬೇಜಾರತ್ತು. ಯಜಮಾನ್ರು ಹೇಳ್ದಂಗೆ ತಾಯಿ ಸ್ಥಾನ ತುಂಬಕ್ಕೆ ಗಿರ್ಜಮ್ಮನೆ ನಿಮ್ಮೊಟ್ಟಿಗೆ ಇಲ್ಲೇ ಮರ್ರೆ. ಮರ್ಕಬೇಡಿ ಮರ್ರೆ, ನಿಮ್ಗೆ ಚಂದ ತೋರೋದಿಲ್ಲ. ರೀ, ಯಾರೆಷ್ಟೇ ಹೇಳಿದ್ರು ತಾಯಿ ಸ್ಥಾನನ ಯಾರ ಕೈಲೂ ತುಂಬೋದಕ್ಕಾಗಲ್ಲ. ಆದರೆ ನೀವು ಹೀಗೆ ಅಳ್ತಾ ಇದ್ರೆ ಅಲ್ಲೆಲ್ಲೋ ಕೂತ್ ನೋಡ್ತಿರೋ ನಿಮ್ಮ ತಾಯಿಗೆ ನೋವಾಗಲ್ವಾ? ನೊಂದ್ಕೋಬೇಡ್ರಿ. ಈಗೇನೋ ಅಮ್ಮನ ಕೈ ತುತ್ತು ತಿನ್ಬೇಕು ಅಂತ ಆಸೆ ಇಲ್ವೇನೋ? ನಾನೇನೀಗ ಕೈ ತುತ್ತು ತಿಂತೀನಪ್ಪ ಅಲ್ಲ ನಾನಲ್ಲ. ನೀನು ಹೀಗೆಲ್ಲ ಆದ್ರೆ ನನಗೂ ಒಳ್ಳೆ ಬರುತ್ತೆ ಕಣೋ. ಅಯ್ಯೋ ಇಲ್ಲಪ್ಪ, ನಾನು ಅಳಲ್ಲ. ಸಾರಿ. ನಾನು ಎಮೋಷ್ನಲ್ ಆಗಿ ನಿಮ್ಮೆಲ್ಲರಿಗೂ ಬೇಜಾರು ಮಾಡ್ಬಿಟ್ಟೆ. ಇಲ್ಲ, ಇವತ್ತು ಹಬ್ಬ ಅಲ್ವಾ, ಖುಷಿಯಾಗಿರ್ತೀನಿ. ಖುಷಿಯಾಗಿ ಹಬ್ಬ ಮಾಡೋಣ. ಗುಡ್ ಬೆಳೆಯ, ಇವತ್ತು ಶುಭ ದಿನ, ಲಕ್ಷ್ಮಿ ಮನೆಗೆ ಬರೋದಿನ ಕಣೆಯ. ಬಂದ್ಲಕ್ಕಂತು ಲಕ್ಷ್ಮಿ. ಅಯ್ಯೋ, ಯಾರೋ ಬಾಗಿಲು ಬಡಿತಿದ್ರು, ಹೋಗಿ ಯಾರಂದೇಳಿ ಕಾಣಿ ಮಾರ್ರ. ಕಾಶಿ, ಟೈಮ್ ಆಯ್ತು, ಬೇಗ ಕೆಲಸ ಮುಗಿಸೋ. ನನಗೆ ಕಾಲು ನೋಡ್ಕೊಂಡು ಇಲ್ದಾರೆ ನಾನು ಸಹಾಯಕ್ಕೆ ಬರ್ತಿದ್ದೆ. ನಾನು ಸರ್, ಮೇಡಮ್ ನೀವಾ? ಏ ಶಿವಪ್ಪ, ಯಾಕೋ ಇಷ್ಟು ಗಾಬರಿ? ನಾನು ನಾರ್ಮಲ್ ಆಗಿ ಕೇಳಿದೆ ಸರ್. ಮೇಡಮ್ ನೀವಾ? ಹೌದು, ನಾನು ಈಕಿ ಇಬ್ಬರ ಬಂದೀವಲ್ಲ. ಅಯ್ಯಯ್ಯೋ, ಬಾಸ್ ಇವ್ರನ್ನ ಮತ್ತೆ ಹೊರಗೆ ಓಡಿಸ್ಬಿಟ್ರಾ? ಮೋಸ್ಟ್ಲಿ ಇವಳೇನೋ ಮಾಡಿರ್ತಾಳೆ, ಕಿರಾತ್ಕಿ. ಯಾಕೆ ಶಿವಪ್ರಸಾದ್ ಹೀಗೆ ನೋಡ್ತಾ ಇದ್ದೀರಾ? ಯಾಕೆ ನಾವು ಬರಬಾರ್ದಾಗಿತ್ತಾ? ಬರೋದು ಬಂದ್ರಿ, ಇಷ್ಟ್ಯಾಕೆ ಲೇಟಾಗಿ ಬಂದ್ರಿ ಅಂತ ಅನ್ಕೊಳಿಕತ್ತಾನವ. ಇಲ್ಲ ಸರ್, ಹೋದಿಯ ಪಿಸಾಚಿ ಅಂದ್ರೆ ಬಂದ್ಯಾ ಗವಾಕ್ಷಿಲಿ ಅಂತ ಅನ್ಕೋತಾ ಇದ್ದೆ. ಕಾಮಿಡಿ ಭಾರಿ ಉಡಾಳ, ಅಷ್ಟ ಉದಾರಮ್ಮ ಪಾಪ. ಅಯ್ಯೋ, ಹಬ್ಬದ ದಿನ ಲಕ್ಷ್ಮಿ ಬರ್ತಾಳೆ ಅನ್ಕೊಂಡ್ರೆ ರಾಕ್ಷಸಿ ಬಂದ್ಬಿಟ್ಟಿದ್ದಾಳೆ. ದರಿದ್ರ ಒಕ್ಕಸ್ಕೋತು ಮನೆಗೆ. ಏ ಶಿವಪ್ಪ, ಯಾಕೆ ಹಂಗೆ ನೋಡ್ಲಿಕತ್ತೀಯೋ? ಹಬ್ಬದ ದಿವ್ಸ ಮನೆಗೆ ಬಂದಿವಿ, ಒಳಗೆ ಕರಿತೇನೆ, ಇಲ್ಲೇ ನಿಂತ ಕತಿ ಹೇಳ್ತೀಪ. ಸಾರಿ ಸರ್, ಸಾರಿ. ಅದು ಹಬ್ಬದ ಟೆನ್ಷನ್ ಅಲ್ವಾ ಏನೋ. ನೀವು ಬನ್ನಿ ಸರ್, ನಡೀರಿ. ತುಂಬ ದಿನದಿಂದ ನೀನು ನೆಮ್ಮದಿ ಹಾಳು ಮಾಡಬೇಕು ಅಂತ ಕಾಯ್ತಾ ಇದ್ದೆ. ಹಬ್ಬದ ದಿನ ಒಳ್ಳೆ ವರ ಸಿಕ್ತು. ಯಜಮಾನ್ರ ನಮಸ್ಕಾರ ರೀಪಾ. ನಮಸ್ಕಾರ. ಹೆಂಗಿದ್ದೀರಿ? ಚೆನ್ನಾಗಿದ್ದೀರಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಅಷ್ಟೇ ಸರ್, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಗಿರಿ ಹೇಗಿದೀಯಾ? ಏನ್ ದನಿ, ನೀವು ಹೋದಾಗ್ಲಿಂದ ನಿಮ್ಮ ದನಿನೇ ಕೇಳಿಸ್ಲಿಲ್ಲ? ಅಲ್ಲಮ್ಮ, ನಮ್ಮ ಮನೆಯಿಂದ ಅವ್ರ ಮನೆಗೆ ತುಂಬಾ ದೂರ ಅಲ್ವೇನಮ್ಮ? ನೀನು ದನಿ ಅಂದ್ರೆ ಅವ್ರು ಯಾಕೆ ಕೇಳುತ್ತೆ? ಅಯ್ಯೋ ಹಾಗಲ್ಲ ಮಾವ, ಫೋನಲ್ಲೂ ಮೆಸೇಜಸಲ್ಲೂ ಕೇಳಿಸ್ಲಿಲ್ವಲ್ಲ ಅಂತ ಹೇಳ್ದೆ. ನೇರವಾಗಿ ಬಂದು ಸರ್ಪ್ರೈಸ್ ಕೊಡೋಣ ಅಂತಿದ್ದೆ. ಏನಮ್ಮ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಮಾವ. ಮಾವನ? ನನ್ನ ಗಂಡ ನಿಮ್ಮ ತಂದೆಗೆ ಮಗನ ಸಮಾನ ಆದರೆ ನಾನು ಈ ಮನೆಗೆ ಸೊಸೆ ಸಮಾನ ಅಲ್ವಾ ಶಿವಪ್ರಸಾದ್? ಮತ್ತೆ ಎಲ್ಲರೂ ಆರಾಮ? ನಮ್ಮ ಮನೆಯವ್ರಿದ್ದ ಕಡೆ ಯಾವಾಗಲೂ ಆರಾಮೇ ಇರುತ್ತೆ. ಯಾಕಂದರೆ ಅವ್ರು ಯಾವಾಗಲೂ ಜೋಕ್ ಮಾಡ್ತಾ ನಮ್ಮನ್ನು ನಗಿಸ್ತಾ ಅವರು ನಗ್ತಾ ಇರ್ತಾರೆ. ಓ, ನಗ್ನಗ್ತಾ ಇದ್ದೀರಾ ಶಿವಪ್ರಸಾದ್? ಏನ್ ಮೇಡಮ್ ನೀವು ನಗ್ತಾ ಇರೋದನ್ನೇ ಅಪರಾಧ ಅನ್ನೋ ಥರ ಹೇಳ್ತಿದ್ದೀರಲ್ಲ? ಜಗತ್ತಲ್ಲಿ ಯಾರಾದರೂ ಖುಷಿಯಾಗಿರಲಿ, ನೀವು ಮಾತ್ರ ಖುಷಿಯಾಗಿರಬಾರ್ದು. ನೀವು ಒದ್ದಾಡ್ತಿದ್ರೇ ನನಗೆ ಖುಷಿ. ನೀವು ಖುಷಿಯಾಗಿದ್ರೆ ನಾನು ಬೇಜಾರಲ್ಲಿರ್ಬೇಕಾಗತ್ತೆ. ಹೋಗೋ ನಾಪನ, ಎಲ್ಲರಿಗೂ ಹೊಸ ಅರ್ಬಿ ತಂದೀನಿ, ಒಳಗೆ ತರೋದ ಮರ್ತ್ಬಿಟ್ಟೇನೆ, ಕಾರ್ನಾಗದ ತಂದ್ಬಿಡ್ತೇನೆ ತಡಿ. ಅಯ್ಯೋ, ಅದೆಲ್ಲ ಯಾಕೆ ತರಕ್ಕೆ ಹೋದ್ರಿ ಸರ್ ಸುಮ್ಮನೆ? ಏ ರೊಕ್ಕ ಕೊಡ್ತಂದೇನೋ ಮಾರಾಯ. ಅದೇ ಸರ್, ಖರ್ಚು ಯಾಕೆ ಅಂತ ಕೇಳಿದೆ. ಏನು ಖರ್ಚು ಅಂತ ಏನು ಮಾತಾಡ್ತೀವಿ ಶಿವು? ನನ್ನ ಮದುವೆ ಆಗಿ ಹೊಸ್ದಾಗೆ ನಮ್ಮಪ್ಪನ ನನ್ನ ಮನೆ ಒಳಗೆ ಸೇರಿಸ್ಕೋತಿದ್ನೋ ಇಲ್ಲೋ ಅಂತದ್ರಾಗ ನಿಮ್ಮಪ್ಪ ನಂಗೆ ತಂದೆ ಸ್ಥಾನ ಕೊಟ್ಟರು. ನಿಮ್ಮೆಲ್ಲರಿಂದ ನಮ್ಮ ಅಪ್ಪನ ಮನಸ್ಸು ಕರಗ್ತು. ನೀವೆಲ್ಲಾರ್ದು ಋಣ ನನ್ನ ಮೇಲೆ ಭಾಳ ಅದಪ್ಪ. ನನ್ನ ಮಗುನ ಥರ ನೋಡ್ಕೊಂಡಿರಿ. ಅಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗಪ್ಪ? ನಾ ತರ್ತೀನಿ, ನೀವೆಲ್ಲ ಸುಮ್ಮನಿರ್ರಿ. ಅಕ್ಕ, ಹೇಗೋ ಇವರು ಇದ್ದಾರೆ, 3 ಜನ ಸೇರ್ಕೊಂಡು ಲಕ್ಷ್ಮಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡೋಣ.
ಸರಿ ಆಯಿತು. ದನಿ ಬನ್ನಿ. ಭಗವಂತ ನಿನಗೆ ಕೈ ಮುಗಿತೀನಿ. ಇವಳಿಂದ ಇವತ್ತು ಯಾವ ತೊಂದರೆನೂ ಆಗ್ದಂಗೆ ನೋಡ್ಕೊಳಪ್ಪ ಪ್ಲೀಸ್.